ಮಾತೃ ಛಾಯಾ ಟ್ರಸ್ಟ್ ಕಳೆದ ಸುಮಾರು ವರ್ಷಗಳಿಂದಲೂ ಹಿರಿಯ ಜೀವಗಳಿಗೆ ನೆಮ್ಮದಿಯ ಆಶ್ರಯವನ್ನ ನೀಡುತ್ತಾ ಸಮಾಜಪರ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವ ಈ ಟ್ರಸ್ಟ್ ಬೆಂಗಳೂರು ದಕ್ಷಿಣ ಭಾಗದ ಅಗರದಲ್ಲಿ ನೆಲೆಯೂರಿದ್ದರೂ ಎಲ್ಲೆಡೆ ಸಾಕಷ್ಟು ಹೆಸರು ಮಾಡಿದೆ. ಮಾತೃ ಛಾಯಾ ಟ್ರಸ್ಟ್ ಬಗ್ಗೆ ಸಮಾಜದ ಎಲ್ಲ ಕ್ಷೇತ್ರಗಳಿಂದಲೂ ಮೆಚ್ಚುಗೆ ವ್ಯಕ್ತವಾಗಿದ್ದು, ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಯುತ ಕೃಷ್ಣಮೂರ್ತಿಯವರ ಸಮಾಜಪರ ನಡೆಗೆ ಉತ್ತಮ ಪ್ರತಿಕ್ರಿಯೆ ಲಭ್ಯವಾಗಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಇತ್ತೀಚೆಗಷ್ಟೇ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳಾದ ಶ್ರೀಯುತ ಸಂತೋಷ್ ಹೆಗಡೆಯವರು ಟ್ರಸ್ಟ್ನ ಶ್ರೀ ಕೃಷ್ಣಾಶ್ರಯ ಧಾಮಕ್ಕೆ ಭೇಟಿ ಕೊಟ್ಟಿದ್ರು. ಅಲ್ಲಿನ ಹಿರಿಯ ಜೀವಗಳೊಂದಿಗೆ ಮನಬಿಚ್ಚಿ ಮಾತನಾಡಿ ಅವರ ನೆರವಿಗೆ ತಾನಿರುವ ಭರವಸೆ ನೀಡಿದ್ರು. ಅಲ್ಲದೆ 1 ಲಕ್ಷ ರೂಪಾಯಿ ದೇಣಿಗೆ ನೀಡಿ ಬಿಡುವಿನ ವೇಳೆಯಲ್ಲಿ ಮತ್ತೆ ಟ್ರಸ್ಟ್ ಹಾಗೂ ಆಶ್ರಮಕ್ಕೆ ಭೇಟಿ ನೀಡಿ ಅವರೊಂದಿಗೆ ಕಾಲ ಕಳೆಯುವುದಾಗಿ ಹೇಳಿದ್ರು. ಹೌದು, ನಿವೃತ್ತ ನ್ಯಾಯಮೂರ್ತಿಗಳಾದ ಶ್ರೀಯುತ ಸಂತೋಷ್ ಹೆಗಡೆಯವರು ಬಿಡುವು ಮಾಡಿಕೊಂಡು ಮತ್ತೆ ಮಾತೃ ಛಾಯಾ ಟ್ರಸ್ಟ್ಗೆ ಭೇಟಿ ನೀಡಿದ್ರು. ಈ ಬಾರಿ ಶ್ರೀ ಕೃಷ್ಣಾಶ್ರಯಧಾಮದ ಹಿರಿಯರೊಂದಿಗೆ ಒಂದಷ್ಟು ಕಾಲ ಕಳೆದಿದ್ದಾರೆ. ಜೊತೆಗೆ ಸಮಾಜದ ಪಿಡುಗುಗಳ ಬಗ್ಗೆ ತಮ್ಮ ಅನಿಸಿಕೆ, ಅನುಭವದ ಮಾತುಗಳನ್ನ ಹಂಚಿಕೊಂಡಿದ್ದಾರೆ. ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ. ಅದರಿಂದ ಸಮಾಜದಲ್ಲಿ ಒಂದು ಪೈಪೋಟಿ ಶುರುವಾಗಿದೆ. ನಾನು ಶ್ರೀಮಂತನಾಗಬೇಕು, ನಾನು ದೊಡ್ಡ ಹುದ್ದೆಗೆ ಹೋಗ್ಬೇಕು, ಅದರ ನಡುವೆ ಒಂದು ಸಂಬಂಧ ಇದೆ. ಶ್ರೀಮಂತಿಕೆ ಇದ್ರೆ ಅಧಿಕಾರವನ್ನು ಖರೀದಿ ಮಾಡ್ಬೋದು. ಇವತ್ತು ಅಧಿಕಾರದಲ್ಲಿದ್ರೆ ಶ್ರೀಮಂತಿಕೆ ಬಂದೇ ಬರ್ತದೆ. ಅದರಿಂದ ಆ ಸಂಬಂಧದಿಂದಾಗಿ ಇವತ್ತು ಸಮಾಜದಲ್ಲಿ ಈ ಭಾವನೆ ಬಂದಿದೆ. ಇದರಿಂದ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಕ್ಕೆ ಸಾಧ್ಯವಿಲ್ಲ. ಅಧಿಕಾರಕ್ಕೆ ಹೋಗುವವರು ಜನತಾ ಸೇವೆಗೆ ಹೋಗ್ತಾ ಇಲ್ಲ. ಇದರಿಂದ ತಮಗೇನಿದೆ ಅಂತ ತಿಳ್ಕೊಳ್ಳೋದು ಹೊರತು ನನ್ನಿಂದ ಇತರರಿಗೆ ಏನಿದೆ ಅನ್ನೋದ್ರ ಬಗ್ಗೆ ಯಾವ ಯೋಚನೆಯೂ ಇಲ್ಲ. ಆದ್ದರಿಂದ ಯಾವುದು ಆಡಳಿತ ಅಂತ ಇದೆ ಅಲ್ಲ ಇವತ್ತು, ಅದು ಜನರಿಗಲ್ಲ, ತಮಗಾಗಿ ಮಾತ್ರ. ರಾಜಕೀಯ ಹಿಂದೆ ಅದು ಒಂದು ಸೇವೆ ಆಗಿತ್ತು. ಅದರಲ್ಲಿ ಸಂಭಾವನೆ ಇರಲಿಲ್ಲ. 60ನೇ ದಶಕದವರೆಗೆ ಯಾವ ಸಂಭಾವನೆ ಇರಲಿಲ್ಲ. ಇವತ್ತು ಕೈ ತುಂಬ ಸಂಬಳ ಕೊಡ್ತಾರೆ ಅವರಿಗೆ. ನಮ್ಮ ಸಂವಿಧಾನವನ್ನು ತಯಾರು ಮಾಡುವಾಗ ಶಾಸಕಾಂಗದ ಬಗ್ಗೆ ಚರ್ಚೆ ಆಗ್ತದೆ. ಆವಾಗ ಹಿರಿಯರು ಹೇಳ್ತಾರೆ, ಶಾಸಕಾಂಗಕ್ಕೆ ಬರುವವರಿಗೆ ಸ್ವಲ್ಪ ವಿದ್ಯಾ ಅರ್ಹತೆ ಬೇಕು ಅಂತ ಹೇಳ್ತಾರೆ. ಯಾಕೆಂದ್ರೆ ಅವ್ರು ಕಾನೂನು ಮಾಡುವವರು, ಕಾನೂನಿನ ಪ್ರತಿಫಲಗಳು ಏನನ್ನುವುದು ಅವ್ರಿಗೆ ಗೊತ್ತಾಗಬೇಕಾದ್ರೆ ಅವ್ರಿಗೆ ಸ್ವಲ್ಪ ವಿದ್ಯಾ ಅರ್ಹತೆ ಬೇಕಂತ ಹೇಳ್ತಾರೆ. ಆವಾಗ ಒಬ್ಬರು ಸದಸ್ಯರು ಎದ್ದಂತ ಹೇಳ್ತಾರೆ, ಇತ್ತೀಚೆಗೆ ನಾವು ಪ್ರಜಾಪ್ರಭುತ್ವ ಅನ್ನೋ ರಾಜನೀತಿಯನ್ನು ಪಡ್ಕೊಂಡ್ವಿ. ನೀವು ಹೇಳಿದ್ರಿ ಪ್ರಜಾಪ್ರಭುತ್ವದ ಅರ್ಥ ಜನರಿಂದ ಜನರಿಗಾಗಿ, ಜನರಿಗೋಸ್ಕರ ಸರ್ಕಾರ ಅಂತ. ಇವತ್ತು ಅಂದ್ರೆ 46ನೇ ಇಸ್ವಿಯಲ್ಲಿ ಈ ಭಾಗದ ಜನಸಂಖ್ಯೆ 40 ಕೋಟಿ. 40 ಕೋಟಿ ಜನಸಂಖ್ಯೆಯಲ್ಲಿ 80% ಜನರಿಗೆ ಯಾವ ವಿದ್ಯಾರ್ಹತೆಯೂ ಇಲ್ಲ. ಸ್ವಾಮಿ, ಈ ಪ್ರಜಾಪ್ರಭುತ್ವವನ್ನು 20% ವಿದ್ಯಾವಂತರಿಗೆ ಮೀಸಲಾಗಿರ್ತೀರಾ? ಇದು ಪ್ರಜಾಪ್ರಭುತ್ವದ ಅರ್ಥವೇ ಅಂತ ಕೇಳ್ತಾರೆ. ಎಂಥ ಚರ್ಚೆ ನೋಡಿ. ಆವತ್ತು ಯಾವುದೇ ಒಂದು ದುರುದ್ದೇಶದಿಂದ ಹೇಳಿದ ಮಾತಲ್ಲ. ಪ್ರಜಾಪ್ರಭುತ್ವ ಸರ್ವರಿಗೂ ಆಗಬೇಕನ್ನುವ ಹಿನ್ನೆಲೆಯಲ್ಲಿ ಈ ವಿಚಾರ ಚರ್ಚೆಗೆ ಬಂದದ್ದು. ಆವತ್ತು ನಿರ್ಧಾರಕ್ಕೆ ಬರ್ತಾರ, ಇಲ್ಲ, ಈ ಪ್ರಜಾಪ್ರಭುತ್ವ ನಿಜವಾದ ಪ್ರಜಾಪ್ರಭುತ್ವ ಆಗಬೇಕಾದ್ರೆ ಜನರಿಗೆ ಅದರಲ್ಲಿ ಎಲ್ಲ ವ್ಯಕ್ತಿಗಳಿಗೂ ಆ ಪಾರ್ಲಿಮೆಂಟ್ ಅಥವಾ ಸದನಕ್ಕೆ ಹೋಗುವ ಅಧಿಕಾರ ಇರಬೇಕು. ಅದರಿಂದ ವಿದ್ಯಾ ಅರ್ಹತೆ ಬೇಡ ಅಂತಾರೆ. ಇವತ್ತಿಗೂ ಕೂಡ ಭಾರತದ ರಾಷ್ಟ್ರಪತಿಗಳಿಗೂ ಕೂಡ ಯಾವ ವಿದ್ಯಾ ಅರ್ಹತೆ ಇಲ್ಲ, ಬೇಕಾಗಿಲ್ಲ. ವಿದ್ಯೆ ಇದ್ದವರು ಬರ್ತಾರೆ, ಆದ್ರೆ ವಿದ್ಯೆ ಇಲ್ಲದವರು ಬರ್ಬೋದು. ಪ್ರಧಾನಮಂತ್ರಿಗಳಿಗೂ ಅಷ್ಟೇ, ಮಂತ್ರಿಗಳಿಗೂ ಅಷ್ಟೇ, ಯಾರಿಗೂ ವಿದ್ಯಾ ಅರ್ಹತೆ ಬೇಕಾಗಿಲ್ಲ. ಅದು ವಿದ್ಯೆ ಇದ್ದ ಡಿಸ್ಕ್ವಾಲಿಫಿಕೇಶನ್ ಅಲ್ಲ, ಅವರು ಬರ್ಬೋದು, ಆದ್ರೆ ವಿದ್ಯೆ ಬೇಕನ್ನೋದು ಸಾಧ್ಯ ಇಲ್ಲ. ಅದೇ ರೀತಿ ಕಾರ್ಯಾಂಗವನ್ನು ಸ್ಥಾಪನೆ ಮಾಡುವಾಗ ಅವ್ರು ಹೇಳ್ತಾರೆ, ಮುಂದೆ ಆಡಳಿತ ಮಾಡುವವರು ಕಾರ್ಯಾಂಗದವರು, ಅವರಿಗೆ ಹೆಚ್ಚಿನ ವಿದ್ಯಾ ಅರ್ಹತೆ ಬೇಕು. ಯಾಕಂದ್ರೆ ಅವರು ಆಡಳಿತ ಮಾಡುವವರು, ಅದರಿಂದ ಅವರಿಗೆ ವಿದ್ಯಾ ಅರ್ಹತೆ ಫಿಕ್ಸ್ ಮಾಡೋಣ ಅಂತ. ಇವತ್ತಿಗೂ IAS IPS ಅಧಿಕಾರಿಗಳಿಗೆ, ಇತರ ಅಧಿಕಾರಿಗಳಿಗೆಲ್ಲ ವಿದ್ಯಾ ಅರ್ಹತೆ ಇದೆ. ಅವರು ಅದಕ್ಕೆ ಅವ್ರು ಕೆಲಸ ಮಾಡಬೇಕಾದದ್ದು. 3ನೇದು ನ್ಯಾಯಾಂಗ. ಅದು ನ್ಯಾಯಾಂಗದಲ್ಲಿ ವಿದ್ಯಾ ಅರ್ಹತೆ ಬೇಕಾಗ್ತದೆ. ಮತ್ತೆ ಅವರು ವಿವಾದಗಳನ್ನು ಅದಕ್ಕೆ ಪರಿಹಾರ ಹುಡುಕುವವರು, ಅವ್ರದ್ದೊಂದು ಬೇರೆ ಸಂಸ್ಥೆ ಅಂತ 3 ಸ್ತಂಭಗಳನ್ನು ಸ್ಥಾಪನೆ ಮಾಡ್ತಾರೆ.
ನಾಲ್ಕನೇದೊಂದು ಇವತ್ತು ಇದರಲ್ಲಿದೆ, ಜನರು ನಂಬ್ಕೊಂಡಿದ್ದಾರೆ ಏನಂದ್ರೆ ಮಾಧ್ಯಮ ಕೂಡ ಒಂದು ಸಂವಿಧಾನದ ಸ್ತಂಭ ಅಂತ. ಅದಲ್ಲ, ಅದರಲ್ಲಿ 3 ಸ್ತಂಭ ಇರೋದು. ಆದರೆ ಮಾಧ್ಯಮವನ್ನ ಜನರ ಸೇವೆಗೆ ಅಂತ ಅವರು ಜನರು ಒಪ್ಕೊಂಡು ಅದನ್ನು 4ನೇ ಸ್ತಂಭವಾಗಿ ಅವರು ಒಪ್ಕೊಂಡಿದ್ದಾರೆ ಹೊರತು ಸಂವಿಧಾನದಲ್ಲಿ ಅದಿಲ್ಲ. ಇವತ್ತು ಏನಾಗ್ತಾ ಇದೆ, ಈ 4 ಸ್ತಂಭಗಳು ಸರಿಯಾಗಿ ಕೆಲಸ ಮಾಡಿದರೆ 100ರಲ್ಲಿ 80% ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು. ಆದರೆ ಇವತ್ತು ಈ ಸಮಾಜದ ಭಾವನೆಯಿಂದ ಜನರಲ್ಲಿ ದುರಾಸೆ ಅನ್ನೋ ಒಂದು ರೋಗ ಬಂದಿದೆ. ಆ ರೋಗದಿಂದ ಇವತ್ತು ಆಡಳಿತ ಅನ್ನೋದು ಸಂಪೂರ್ಣವಾಗಿ ಕೆಟ್ಟೋಗಿದೆ. ಇದನ್ನು ಸರಿಪಡಿಸೋರು ಯಾರು? ಮೊದಲು ಜನರಲ್ಲಿ ನಂಬಿಕೆ ಇತ್ತು, ತಪ್ಪಾದ್ರೆ ಕೋರ್ಟಿಗೆ ಹೋಗ್ಬೋದಂತ. ಇವತ್ತು ನಮ್ಮ ಕಡೆ ಒಂದು ಗಾದೆ ಇದೆ, ನಿಮ್ಮ ಕಡೆ ಇರ್ಬೋದು ಕಾಣ್ತದೆ. ಕೋರ್ಟಿಗೆ ಹೋಗುವುದಂದ್ರೆ ಶಾಪ. ಅಲ್ಲಿ ಮೆಟ್ಲು ಹತ್ತಿದ್ರೆ ಮತ್ತೆ ವಾಪಸ್ ಬರೋಕ್ಕೆ ಆಗಲ್ಲ. ಜೀವನ ಪರ್ಯಂತ ಅಲ್ಲೇ ಇರಬೇಕಾಗ್ತದೆ. ಅದು ಯಾಕೆ? 1 ಕೋರ್ಟ್ ಆದ್ಮೇಲೆ 2ನೇ ಕೋರ್ಟ್, 2ನೇ ಕೋರ್ಟ್ ಆದ್ಮೇಲೆ 3ನೇ ಕೋರ್ಟ್, 3ನೇ ಕೋರ್ಟ್ ಆದ್ಮೇಲೆ ಹೈಕೋರ್ಟ್, ಹೈಕೋರ್ಟ್ ಆದ್ಮೇಲೆ ಸುಪ್ರೀಂ ಕೋರ್ಟ್. ಒಬ್ಬ ಕೋರ್ಟಿಗೆ ಹೋದವನು, 1ನೇ ಕೋರ್ಟಿಗೆ ಹೋದವನು ಮತ್ತೆ ಕೊನೆಗೆ ಸುಪ್ರೀಂ ಕೋರ್ಟ್ವರೆಗೆ ಇವತ್ತು ಹೋಗ್ತಾನೆ. ಯಾಕಂದ್ರೆ ಅಲ್ಲಿ ಸಮಯ ಹೋಗ್ತದಲ್ಲ, ಅದರಿಂದ ಅವರಿಗೆ ಲಾಭ ಇದೆ. ಆ ಹಿನ್ನೆಲೆಯಲ್ಲಿ ಒಂದು ಕೇಸು, ನಾನೊಂದು ಉದಾಹರಣೆಗೆ, ಹೈಕೋರ್ಟ್ನವರು ನನ್ನನ್ನು 2 ವರ್ಷದಿಂದ ಕರೆದಿದ್ರು ಒಂದು ಲೋಕ ಅದಾಲತನ್ನು ಇನಾಗ್ರೇಟ್ ಮಾಡೋಕ್ಕೆ. ಅಲ್ಲಿ ನಾನು ಹೇಳಿದೆ, ಇವತ್ತಿನ ದೊಡ್ಡ ಸಮಸ್ಯೆ ನಮ್ಮ ನ್ಯಾಯಾಂಗದಲ್ಲಿ ಇರುವುದೆಂದರೆ ಅದರ ಬೆಲೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಉದಾಹರಣೆಗೆ ನಾನು ಉದಾಹರಣೆ ಕೊಟ್ಟೆ, ಗಂಡ ಹೆಂಡತಿ ನಡುವೆ ಜಗಳ ಅಂತ. ಗಂಡನಿಗೆ 25 ವರ್ಷ, ಹೆಂಡತಿಗೆ 20 ವರ್ಷ. ಒಬ್ರು ಡೈವರ್ಸ್ ಕೇಳ್ಕೊಂಡು ಕೋರ್ಟಿಗೆ ಹೋಗ್ತಾರೆ. ಕೊನೆ ಹಂತಕ್ಕೆ ಸುಪ್ರೀಂ ಕೋರ್ಟಿಂದ ತೀರ್ಪು ಬರಬೇಕಾದ್ರೆ ಗಂಡನಿಗೆ 85 ವರ್ಷ ಆಗ್ತದೆ, ಹೆಂಡತಿಗೆ 80 ವರ್ಷ ಆಗಿದೆ. ಇದು ನ್ಯಾಯ? ನಮ್ದೊಂದು ಗಾದೆ ಇದೆ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ, ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್ ಅಂತ. ಆದರೆ ಅದಕ್ಕೆ ಇವತ್ತಿನ ಪರಿಸ್ಥಿತಿಗೆ ಪೂರಕವಾಗಿ ಇನ್ನೊಂದು ಗಾದೆ ಮಾಡಿದ್ದೇವೆ ನಾವು, ಜಸ್ಟಿಸ್ ಹರೀಡ್ ಈಸ್ ಜಸ್ಟಿಸ್ ಬೆರೀಡ್ ಅಂತ. ಆ ನಿಟ್ಟಿನಲ್ಲಿ ಇವತ್ತು ಕೋರ್ಟಿಗೆ ಹೋದವರಲ್ಲಿ ಗೆದ್ದವನು ಯಾರೂ ಇಲ್ಲ. ಆ ಕೋರ್ಟಿಂದ ಯಾರಿಗೂ ಲಾಭ ಇಲ್ಲ ಅಂತ ನಾನೊಬ್ಬ ನ್ಯಾಯಾಧೀಶನಾಗಿದ್ದವನು ನಾನು ಹೇಳ್ತಾ ಇದ್ದೇನೆ. ಅಂದು ಹೇಳಿದ್ದೇನೆ, ನ್ಯಾಯಾಧೀಶನಾಗಿದ್ದಾಗ ಹೇಳಿದ್ದೇನೆ, ನಾವು ಅಮೆರಿಕನ್ ಸಿಸ್ಟಮ್ ಫಾಲೋ ಮಾಡಬೇಕು. ಅಮೆರಿಕನ್ ಸಿಸ್ಟಮ್ ಅಲ್ಲಿ 2 ಕೋರ್ಟ್. ಅಮೆರಿಕದಲ್ಲಿ ಸುಪ್ರೀಂ ಕೋರ್ಟ್ ಇದೆ, ಹೈಕೋರ್ಟ್ನ ರೀತಿಯಲ್ಲಿ ಫೆಡರಲ್ ಕೋರ್ಟ್ ಇದೆ. ಆದರೆ ಕೇಸ್ಗಳು ಅಲ್ಲಿ ಹೋಗೋದು ಬೇರೆಯೇ ಕೇಸ್ಗಳು. ಅದೆಲ್ಲ ಈ ವ್ಯಾಪಾರದ ಡಿಸ್ಪ್ಯೂಟ್ಗಳು ಅಲ್ಲಿ ಹೋಗ್ತದೆ ಹೊರತು ಈ ನಮ್ಮಂಥ ಡಿಸ್ಪ್ಯೂಟ್ಗಳು ಅಲ್ಲಿ ಹೋಗಲ್ಲ. ಅಲ್ಲಿ 1ನೇ ಕೋರ್ಟಲ್ಲಿ ಸೋತು 2ನೇ ಕೋರ್ಟಿಗೆ ಹೋಗಿ ಅಲ್ಲಿ ಸೋತ್ರೆ ಆ ಸೋತವನಿಗೆ ಹೆವಿ ಫೈನ್ ಆಗ್ತದೆ. ಯಾಕಂದ್ರೆ ನೀನು ಈ ಸಿಸ್ಟಮ್ ಅನ್ನು ಮಿಸ್ಯೂಸ್ ಮಾಡ್ತಾ ಇದ್ದೀಯ ಅಂತ. ಅಲ್ಲಿ ಬೇಗನೆ ನಡೀತದೆ, ಯಾಕಂದ್ರೆ ಬಹಳಷ್ಟು ಜನ ಹೋಗಲ್ಲ. ಅವ್ರಿಗೆ ಗೊತ್ತಿದೆ ಯಾವ ಕೇಸಲ್ಲಿ ಯಾವ ಕೇಸ್ ಇದೆ ಇಲ್ಲ ಅಂತ. ಆ ಕಕ್ಷಿಗಾರನಿಗೆ ಗೊತ್ತಿದೆ, ಮತ್ತೊಂದು ಕೋರ್ಟಿಗೆ ಹೋಗ್ತಾನೆ. ಯಾಕಂದ್ರೆ ಸಮಯ ಹೋಗ್ತಾನೆ, ಆಮೇಲೆ ಲಾಭ ಇದೆ. ಇವಾಗ ಉದಾಹರಣೆಗೆ ಒಬ್ಬ ಸಾಲ ತೆಗೊಳ್ತಾನೆ, ಆ ಸಾಲ 10% ತೆಗೊಳ್ತಾನೆ, ಅದು ವಾಪಸ್ ಕೊಡಲ್ಲ. ಆ ಸಾಲ ಕೊಟ್ಟವನು ಕೋರ್ಟಿಗೆ ಹೋಗ್ತಾನೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಆ ಕೋರ್ಟಲ್ಲಿ ಕೇಸ್ ಮುಗಿಬೇಕಂದ್ರೆ 20 ವರ್ಷ ಬೇಕು. 20 ವರ್ಷದ ನಂತರ ಆ ಸಾಲ ಕೊಟ್ಟವನು ಗೆದ್ರೂ ಕೂಡ ಅವನಿಗೆ ಬರುವುದು 10% ಮಾತ್ರ. 50% ಜಾಸ್ತಿ ಇರ್ಬೋದು. ಇಷ್ಟೊತ್ತಿಗೆ ನನ್ನ ಬಟ್ಟೆ ಬಿಚ್ಚಿ ಬೀದಿಗೆ ನಿಲ್ತಾ ಇದ್ರು ಅಧಿಕಾರದಲ್ಲಿ. 3 ಜನ ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ. ಕಾಂಗ್ರೆಸ್ನವರು, JDSನವರು, BJPಯವರು. 8 ಜನ ಮಂತ್ರಿಗಳ ವಿರುದ್ಧ ಕೊಟ್ಟಿದ್ದೇನೆ. ಒಬ್ಬ ಮುಖ್ಯಮಂತ್ರಿ ಜೈಲಿಗೆ 24 ದಿವಸ ಇದ್ರು ಅಧಿಕಾರದಲ್ಲಿದ್ದವರು. 150ಕ್ಕೂ ಜಾಸ್ತಿ IAS, IPS ಇತರ ಅಧಿಕಾರಿಗಳ ವಿರುದ್ಧ ಕೊಟ್ಟಿದ್ದೇನೆ. ಎಷ್ಟು ಜನ ನನ್ನ ಮೇಲೆ ಒತ್ತಡ ತರಕ್ಕೆ ಪ್ರಯತ್ನ ಮಾಡಿದ್ರು. ಯಾಕಂದ್ರೆ ನನ್ನ ಸಂಬಳ, ನನ್ನ ಪೆನ್ಷನ್, ನನ್ನ ಸಾಕು. ಈ ಇನ್ಕಮ್ ಇಂದ ಆರ್ಬಿಟ್ರೇಷನ್ ಆವಾಗ 15 ವರ್ಷ ಇದ್ದೆ. ಇವರು ಮುಖ್ಯಮಂತ್ರಿ ಮೊದಲಿಂದ ನಾನು ಡೆಲ್ಲಿಗೆ ಹೋಗುವಾಗ 24-25 ವರ್ಷ ಆಗಿರ್ಬೋದು, ನನ್ನ ಪರಿಚಯ ಇರಲಿಲ್ಲ. ಅವರ ಹೆಸರು ಕೂಡ ನನ್ನ ವರದಿಯಲ್ಲಿ ಆಗಿದೆ. ಅವ್ರು ನನ್ನನ್ನು ಬರಮಾಡಿಕೊಂಡ್ರು ಕೂಡ ಅದಕ್ಕೆ ಮನೆ ಕೊಡದೆ ಹಾಕಿದೆ. ಅವ್ರು ಬೇಡ್ಕೊಂಡ್ಬಿಟ್ಟು ಹೇಳಿದ್ರು, ನನ್ನ ರಾತ್ರಿ ವೆಚ್ಚವನ್ನು ಲೆಕ್ಕ ಹಾಕ್ಬೇಕಂತ. ಅದಕ್ಕೆ ನಾನು ಹೇಳಿದೆ ಪಬ್ಲಿಕ್ ಆಗಿ ಎಲ್ಲ ಪೇಪರ್ಗಳು ಬಂದಿತ್ತು. ನನಗೆ ಭೂಲೋಕದಲ್ಲಿ ಇರುವುದು ಒಂದು ಫ್ಲ್ಯಾಟು, ಮತ್ತೆ ಅದು 48 ವರ್ಷ, ಒಳ್ಳೆ ಹೆಂಡತಿ ಅಂತ ಹೇಳಿದೆ. ಅದನ್ನು ಬೇರೆ ಹೋಗೋದಕ್ಕೆ ಜಾಗ ಇಲ್ಲ ನನಗೆ ಅಂತ. ನಂದು ಅವರಿಗೆ ಜಾಸ್ತಿ ಇದ್ರು. ಆ ಓಪನ್ ಆಗಿ ಹೇಳಿದ್ರೆ ನಾನು ಯಾರಿಗೆ ಎದುರಿಲ್ಲ. ಯಾವ ಸಮಾಜದಲ್ಲಿ ಇಂದು ಪೈಪೋಟಿ ಶುರುವಾಗಿದೆ.
ಶ್ರೀಮಂತಿಕೆ ಹಾಗೂ ಅಧಿಕಾರದ ನಡುವೆ ಸಮಾಜದಲ್ಲಿನ ಶಾಂತಿ ಸಮಾನತೆ ಇಲ್ಲವಾಗಿದೆ. ಅಧಿಕಾರಕ್ಕೆ ಹೋಗುವವರು ಜನತಾ ಸೇವೆಯಲ್ಲಿ ತೊಡಗಿಸಿಕೊಳ್ಳುವ ಬದಲು ಅಧಿಕಾರದಿಂದ ತನಗೆ ಏನು ಲಾಭ ಎನ್ನುವ ಲೆಕ್ಕಾಚಾರದಲ್ಲಿ ತೊಡಗಿಸಿಕೊಂಡವರೇ ಆಗಿರುತ್ತಾರೆ. 60ರ ದಶಕದವರೆಗೆ ರಾಜಕೀಯ ಅಧಿಕಾರಕ್ಕೆ ಯಾವುದೇ ಸಂಭಾವನೆ ಇರದೆ ಅದು ಬರಿಯ ಸೇವೆಯಾಗಿತ್ತು. ಇವತ್ತು ಕೈತುಂಬಾ ಸಂಬಳ ಕೊಟ್ಟರೂ ಜನಸೇವೆ ಅವರಿಂದ ಸಾಧ್ಯವಾಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮಾತ್ರವಲ್ಲದೆ ಮಾಧ್ಯಮ ಈ 4 ಅಂಗಗಳು ಸರಿಯಾಗಿ ಕೆಲಸ ಮಾಡಿದರೆ ಸಮಾಜದಲ್ಲಿರುವ 80% ಸಮಸ್ಯೆಗಳಿಗೆ ಪರಿಹಾರ ಲಭ್ಯವಾಗುತ್ತದೆ ಎಂಬುದಾಗಿ ಹೇಳಿದ್ದಾರೆ. ಒಟ್ಟಿನಲ್ಲಿ ಶ್ರೀ ಕೃಷ್ಣ ಶ್ರೀಯಧಾಮದಲ್ಲಿ ನೆಲೆ ಕಂಡುಕೊಂಡು ಜೀವನ ಸಾಗಿಸುತ್ತಿರುವ ಮಂದಿಗೆ ಸಮಾಜದ ಆಗುಹೋಗುಗಳ ಬಗ್ಗೆ ತಿಳಿ ಹೇಳುವ ಮೂಲಕ ಅವರೊಂದಿಗೆ ಉತ್ತಮ ರೀತಿಯಲ್ಲಿ ಸಮಯವನ್ನ ಕಳೆದು ಎಲ್ಲರ ಮುಖದಲ್ಲಿ ಸಂತಸ ಮೂಡಿಸಿರುವುದಂತೂ ಸುಳ್ಳಲ್ಲ.